ಇದು ಆಸ್ಕರ್ ಪ್ರಶಸ್ತಿ ಪಡೆದ ಮೊದಲ ಹಾರರ್ ಸಿನಿಮಾ. ಇದನ್ನು ನೋಡಲು ಡಬಲ್ ಗುಂಡ್ಗೆ ಬೇಕು. ನೀವು ಇದುವರೆಗೂ ನೋಡಿರದ ಹಾರರ್ ಸಿನಿಮಾ ಇದಾಗಿದೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಲೋಕಲ್ ಕನ್ನಡತಿ ಚಾನೆಲ್ಗೆ ಸ್ವಾಗತ. ನಾನು ಅರ್ಷಿಯಾ. ಇಂದು ನಾವು ಪ್ರಪಂಚದಲ್ಲಿ ಅನೇಕ ಭಯಾನಕ ಸಿನಿಮಾಗಳನ್ನು ನೋಡಿದ್ದೇವೆ. ಅವುಗಳಲ್ಲಿ ಪ್ರಮುಖವಾಗಿ ಅನಾಬೆಲ್ಲೆ, ಕಾಂಚನ, ಅರಮನೆ, ವುಮನ್ 2, ದಿ ಕಾಂಜರಿಂಗ್, ಇವಿಲ್ ಡೆಡ್ ಸೇರಿದಂತೆ ಇನ್ನೂ ಅನೇಕ ಭೂತ ಪ್ರೇರಿತ ಚಿತ್ರಗಳು ಪ್ರಪಂಚದಲ್ಲೇ ಅತ್ಯಂತ ಭಯಾನಕ ಚಿತ್ರಗಳಾಗಿ ಮೂಡಿ ಬಂದಿವೆ. ಇನ್ನು ಬ್ರಿಟನ್ನಲ್ಲಿ ಬ್ಯಾನ್ ಆಗಿರುವ ಭೂತ ಪ್ರೇರಿತ ಸಿನಿಮಾ ಒಂದು ಜಗತ್ತಿನಲ್ಲೇ ಮೊದಲ ಆಸ್ಕರ್ ಅವಾರ್ಡ್ ಪಡೆದಿರುವ ಭೂತ ಪ್ರೇರಿತ ಸಿನಿಮಾ ಆಗಿ ಮೂಡಿ ಬಂದಿದೆ. ಇನ್ನು ಈ ಚಿತ್ರವನ್ನು ಸಾಮಾನ್ಯರು ನೋಡಲು ಕಷ್ಟ ಸಾಧ್ಯ. ಅತಿ ಧೈರ್ಯವಂತರು ಮಾತ್ರ ನೋಡಬಹುದಾಗಿದೆ. ಈ ಚಿತ್ರವು ವಿಲಿಯಂ ಪೀಟರ್ ಬ್ಲಾಟಿ ಬರೆದ ಕಾದಂಬರಿಯನ್ನು ಆಧರಿಸಿದೆ. ಕಾದಂಬರಿಯನ್ನು ಬರೆದ ವಿಲಿಯಂ ಚಿತ್ರಕ್ಕೆ ಚಿತ್ರಕಥೆಯನ್ನು ಬರೆದಿದ್ದಾರೆ. 1973ರಲ್ಲಿ ಬಿಡುಗಡೆಯಾದ ಈ ಅಮೆರಿಕನ್ ಭಯಾನಕ ಚಿತ್ರದ ಹೆಸರು ದಿ ಎಕ್ಸಾರ್ಸಿಸ್ಟ್. ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಕೇವಲ 25 ಥಿಯೇಟರ್ಗಳಲ್ಲಿ ಬಿಡುಗಡೆಯಾದ ದಿ ಎಕ್ಸಾರ್ಸಿಸ್ಟ್ ಸಂಪೂರ್ಣ ಗಾಬರಿಯಿಂದ ಕಿರುಚುತ್ತಾ ಮತ್ತು ಕೆಲವರು ಚಲನಚಿತ್ರವನ್ನು ನೋಡಿದ ನಂತರ ವಾಂತಿ ಮಾಡಿಕೊಂಡಿದ್ದಾರೆ ಎಂದು ವರದಿಯಾಗಿದೆ. ಚಲನಚಿತ್ರವು ಅದರ ತೀವ್ರ ಭಯಾನಕತೆಯ ಕಾರಣದಿಂದಾಗಿ ಹಲವಾರು ದೇಶಗಳಲ್ಲಿ ನಿಷೇಧಿಸಲ್ಪಟ್ಟಿತ್ತು ಮತ್ತು ಇನ್ನು ಕೆಲವು ದೇಶಗಳಲ್ಲಿ ಈ ಚಿತ್ರವನ್ನು ಮಕ್ಕಳು ವೀಕ್ಷಿಸುವುದು ನಿಷೇಧಿಸಲಾಯಿತು. ದಿ ಎಕ್ಸಾರ್ಸಿಸ್ಟ್ ಮೊದಲ ಆಸ್ಕರ್ ನಾಮ ನಿರ್ದೇಶಿತ ಭಯಾನಕ ಚಿತ್ರ. ಯುಎಸ್ನಲ್ಲಿ ಆರ್ ರೇಟಿಂಗ್ ನೀಡಲಾಯಿತು. ಆರ್ ರೇಟಿಂಗ್ ಎಂದರೆ ನಿರ್ಬಂಧಿತ ಎಂದರೆ ಈ ಚಿತ್ರವನ್ನು ನಿರ್ದಿಷ್ಟ ಪ್ರೇಕ್ಷಕರು ಮಾತ್ರ ನೋಡಬಹುದು. ಅದರ ಪ್ರಕಾರ 17 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಅವರ ಪೋಷಕರು ಅಥವಾ ಸಂಬಂಧಿಕರು ಹಾಜರಿದ್ದರೆ ಮಾತ್ರ ಚಲನಚಿತ್ರವನ್ನು ವೀಕ್ಷಿಸಲು ಅವಕಾಶವಿತ್ತು. ಚಿತ್ರದಲ್ಲಿ ಪ್ರೇತ ಚಾಲನೆಯ ಅನುಕ್ರಮವನ್ನು ಒಳಗೊಂಡಿತ್ತು. ದೇಹದ ತಲೆಯು ಚಾಚಿಕೊಂಡಿದೆ. ಇದು ಚಿತ್ರದಲ್ಲಿ ಅತ್ಯಂತ ಅಪಾಯಕಾರಿ ದೃಶ್ಯವೆಂದು ಪರಿಗಣಿಸಲಾಗಿದೆ. ದೃಶ್ಯ ಚಿತ್ರ ನೋಡಿದವರೆಲ್ಲರನ್ನು ಬೆಚ್ಚಿ ಬೀಳಿಸಿತ್ತು. ಚಿತ್ರದ ಕತೆ ಬರೆದ ವಿಲಿಯಂ ಪೀಟರ್ ಕೂಡ ಈ ದೃಶ್ಯವನ್ನು ನೋಡಲು ಸಾಧ್ಯವಾಗಲಿಲ್ಲ. ಅಲ್ಲದೆ ಈ ಚಿತ್ರಕ್ಕೆ ಸಂಬಂಧಿಸಿದಂತೆ ಹಲವು ವಿವಾದಗಳು ಕೂಡ ಎದ್ದಿದ್ದವು. 1999ರಲ್ಲಿ ಬಿಡುಗಡೆಯಾದ ದಿ ಸಿಕ್ಸ್ ಸೆನ್ಸ್ ಚಿತ್ರವು ದಿ ಎಕ್ಸಾರ್ಸಿಸ್ಟ್ನ ಸಾಧನೆಯನ್ನು ಮುರಿದಿದೆ. ಗಮನಾರ್ಹವಾಗಿ ದಿ ಎಕ್ಸಾರ್ಸಿಸ್ಟ್ ಕಳೆದ 5 ದಶಕಗಳಲ್ಲಿ ಅತ್ಯಂತ ಭಯಾನಕ ಚಲನಚಿತ್ರವಾಗಿದೆ ಮತ್ತು ಚಿತ್ರಕ್ಕೆ 8.2 IMDb ರೇಟಿಂಗ್ ನೀಡಲಾಗಿತ್ತು.